ಕಳೆದ ಕೆಲವು ದಿನಗಳಿಂದ ಈ ಬಾಣಂತಿಯರ ಸಾವು ಪ್ರಸ್ತಾಪವಾದಂತೆಲ್ಲ ತಕ್ಷಣವೇ ಸರ್ಕಾರ ಮಾಡೋದು ಒಂದು ಕೆಲಸ. ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಅಧಿಕಾರಿಗಳದ್ದು ತಪ್ಪಿಲ್ಲ, ಸರ್ಕಾರದ್ದು ತಪ್ಪಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡೋದು, ಏನೂ ಆಗಿಲ್ಲ, ಅದು ನ್ಯಾಚುರಲ್ ಅನ್ನೋ ಥರ. ಒಂದು ಚೂರು ಮೈಗೆ ಬಿಸಿ ಮುಟ್ಟಿದಾಗ ಮಾತ್ರ ಒಬ್ಬೊಬ್ಬರು ಪರಾರಿಯಾಗಿ ಓಡ್ತಾರೆ. ಆಮೇಲೆ ಇನ್ಯಾರದ್ದೋ ಮೇಲೆ ಎತ್ತಾಕಿ ಸತ್ತವರ ಮನೆ ಕಥೆನ ಮುಗಿಸ್ತಾರೆ. ಕಳೆದ 15 ಅಂದರೆ ಸಾವು ಹೀಗೆ ಆಯ್ತಲ್ಲ ನಮ್ಮಿಂದ ಅನ್ನೋ ಯೋಚನೆಯೂ ಮಾಡೋಕ್ಕೋಗಲ್ಲ. ಆದರೆ ಸರ್ಕಾರದ ಕೆಲವು ಮಂತ್ರಿಗಳೇ ಹೇಳ್ತಾರೆ, ಔಷಧಿ ಅಂಗಡಿ ಕ್ಲೋಸ್ ಮಾಡಿಬಿಡೋಣ, ಬೇರೆದು ಔಷಧಿ ಕೊಡೋದು. ನಿಮಗೆ ಯೋಗ್ಯತೆ ಇರೋದು ಸಿಂಪಲ್ ಈ ಮೆಡಿಸಿನ್ಸೇ ಕೊಡೋಕ್ಕಾಗದೇ ಇದ್ದರೆ ಗ್ಲೂಕೋಸ್ ಥರದ್ದನ್ನು ಸರಿಯಾದ ರೀತಿಯಲ್ಲಿ ಇನ್ನು ಏನು ನಡೆಸ್ತೀರಿ ಆಸ್ಪತ್ರೆಗಳು ಸರ್ಕಾರಗಳನ್ನು? ನೀವು ಯಾವ ಸುಖಕ್ಕೆ ಈ ನಿಮ್ಮದು ಹೆಲ್ತ್ ಡಿಪಾರ್ಟ್ಮೆಂಟಪ್ಪ? ನನಗೇನ ಬಾಣಂತಿಯರ ಸಾವು ರಾಜ್ಯವನ್ನೇ ಬೆಚ್ಚಬೀಳಿಸಬೇಕು. ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಈ ಸಾವು ಸಂಭವಿಸಿದೆ ಅಂತ ಆರೋಪ ಇತ್ತು. ಅದಕ್ಕೆ ನಾನು ನಿನ್ನೆ ಅನ್ಕೋತಾ ಇದ್ದೆ, ವೈದ್ಯರೇ ಸಾಯಿಸಿದ್ದಾರೆ ಅಂತ ಹೇಳಕ್ಕೆ ಹೋಗಬೇಡಿ, ನಿರ್ಲಕ್ಷ್ಯಗಳೇನಾದರೂ ಇದೆಯೋ ವೈದ್ಯರದ್ದೂ ಸೇರಿದಂತೆ ನೋಡಬೇಕಷ್ಟೇ ಅಂತ. ಈಗೇನಾಗ್ತಿದೆ, ಹೆರಿಗೆ ಸಂದರ್ಭದಲ್ಲಿ ಬಳಸುವ ಗ್ಲೂಕೋಸ್ ಮಾದರಿಯ ಯಾವುದೋ ಒಂದು ಇಂಟ್ರಾವಿನಸ್ IV ರಿಂಗರ್ ಲ್ಯಾಕ್ವೇಟ್ ದ್ರಾವಣ ಅಂತೆ, ಅದೇ ಸಾವಿಗೆ ಕಾರಣ ಇರಬಹುದು ಅಂತ ಈಗ ಸಂಶಯಿಸ್ತಾ ಇದ್ದಾರೆ. ಇನ್ನು ವರದಿಗಳನ್ನು ತಿರ್ಚ್ಕೊಂಡು ಅವ್ರವ್ರ ಚರ್ಮ ಅವ್ರವ್ರು ಉಳಿಸ್ಕೊಳ್ಳೋಕೆ ಮಾಡಿದ್ರೆ ಗೊತ್ತಿಲ್ಲ ನನಗೇನಾಗುತ್ತೋ ಏನೋ. ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆಯಂತೆ. ಯಾವಾಗ 5 ಹೆಣ ಬಿದ್ದ ಮೇಲೆ. ಕೋವಿಡ್ ಟೈಮಲ್ಲಿ ಹೆಣ ಬಿತ್ತು ಅಂತ ಆರೋಪ ಮಾಡಿ ತನಿಖೆಗೆ ಹೋಗೋರು ಇದಕ್ಕೂ ಅಷ್ಟೇ ಗಂಭೀರವಾಗಿ ಆರೋಪ ಮಾಡಿ ಅದರದ್ದು ಹೊಣೆಗಾರಿಕೆ ತಗೋಬೇಕು. ಅಲ್ಲಿ ಮಾತ್ರ ಹೆಣ ಅಲ್ಲ, ಇದು ಹೆಣಾನೇ. 2 ಬ್ಯಾಚ್ನ IV ರಿಂಗರ್ ಲ್ಯಾಕ್ವೇಟ್ ಔಷಧಿಯನ್ನು ಬಳಕೆ ಮಾಡದಂತೆ ಈಗ ಆದೇಶ ಹೊರಡಿಸಿದ್ದಾರೆ. ಈಗ ಹೊರಡಿಸಿ ಹೇಗೆ ಪಾಸಾಯ್ತದು ಹಾಸ್ಪಿಟಲ್ಗಳ ಒಳಕ್ಕೆ ಏನೋ. ತನಿಖೆಗೆ ಒಂದು ವೈದ್ಯಾಧಿಕಾರಿಗಳ ತಂಡ ರಚನೆ ಮಾಡಿಕೊಂಡಿದ್ದಾರೆ. ಪ್ರಾಥಮಿಕ ತನಿಖೆ ಮುಗಿದಿದೆಯಂತೆ. ವೈದ್ಯರ ನಿರ್ಲಕ್ಷ್ಯ ದೃಢಪಟ್ಟಿಲ್ಲ, ಇರಬಹುದು, ಗೊತ್ತಿಲ್ಲ. ಹೀಗಾಗಿ ಔಷಧಿಲಿ ಸಮಸ್ಯೆ ಇದೆಯಾ ಅಂತ ಪತ್ತೆ ಹಚ್ಚಕ್ಕೆ ಹೊರಡ್ತಾರಂತೆ, ಲ್ಯಾಬಿಗೆ ಕಳಿಸಿದಾರಂತೆ, ಇನ್ನೊಂದು ವಾರದಲ್ಲಿ ಸಿಗತ್ತೆ ಅಂತ. ಇವರು ವಿಪರ್ಯಾಸ ಅಂದರೆ ಅದರಲ್ಲೂ ರಾಜಕಾರಣ, ಅದಕ್ಕೂ ರಾಜಕಾರಣ. ನನ್ನ ಬದಲು ಈ ರೀತಿ ಎಲ್ಲವನ್ನೂ ರಾಜಕಾರಣ ಮಾಡ್ಕೊಂಡು ಸಾಯೋ ಬದಲು ಎಲ್ಲ ರಾಜ್ಯ ಸರ್ಕಾರಗಳನ್ನು ಬರ್ಖಾಸ್ತು ಮಾಡ್ಕೊಂಡು ಬರೀ ಒಂದು ಕೇಂದ್ರ ಸರ್ಕಾರ ಮಾಡ್ಕೊಂಡ್ಬಿಡಿ. ಹಾಂ, ಭಾಳ ಸರಳ. ಎಲ್ಲದಕ್ಕೂ ಕೇಂದ್ರ ಸರ್ಕಾರ, ಅದು ಕಾಂಗ್ರೆಸ್ ಅವರು ಇರಲಿ BJPನವರು ಇರಲಿ. ಕಾಂಗ್ರೆಸ್ ಇದ್ದಾಗ BJPಯವರು ಹೇಳ್ತಾರೆ, BJP ಇದ್ದಾಗ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ, ಅಷ್ಟೇ ತಾನೆ. ಹಾಗಾಗಿ ಎಲ್ಲದಕ್ಕೂ ಅದೇ. ದುಡ್ಡು ಕೊಟ್ಟಿಲ್ವಾ ಕೇಂದ್ರ ಸರ್ಕಾರ, ಅಕ್ಕಿ ಬಂದಿಲ್ವಾ ಕೇಂದ್ರ ಸರ್ಕಾರ, ನೀರು ಬರಲಿಲ್ವಾ ಕೇಂದ್ರ ಸರ್ಕಾರ, ಇದು ವಾತಾವರಣ ಎಲ್ಲ ಇದು ಕೇಂದ್ರ ಸರ್ಕಾರ. ಹೀಗೆ ಮಾತಾಡೋ ಬದಲು ನಾಲಾಯಕ್ಕಾಗಿದ್ದರೆ ನೀವುಗಳು ರಾಜ್ಯ ಸರ್ಕಾರಗಳನ್ನು ಬರ್ಖಾಸ್ತು ಮಾಡ್ಕೊಂಬಿಡಿ, ಎಲ್ಲ ಕೇಂದ್ರ ಸರ್ಕಾರನೇ ಇಟ್ಕೊಂಡ್ಬಿಡ್ಬೋದಲ್ಲ. ನಿಮ್ಮ ಸರ್ಕಾರ ನಾಳೆ ಬಂದು ನಿಮ್ಮ ಕೈಲೂ ಇರುತ್ತಲ್ಲ. ಇದರಲ್ಲೂ ಇದಂತೆ. ಏನದು, ಕೇಂದ್ರ ಸರ್ಕಾರ ವೀಕ್ ಆಗಿದೆ. ಅವರು ವೀಕ್ ಆಗಿರ್ಬೋದು, ನಿಮಗೆ ನರ ಬಿದ್ದೋಗ್ಬಿಟ್ಟಿದೆಯಾ ಕೆಳಕ್ಕೆ ರಾಜ್ಯದಲ್ಲಿರೋ ಅಧಿಕಾರಿಗಳಿಗೆ ಅಥವಾ ಆಫೀಸರ್ಸ್ಗೆ ಅಥವಾ ಇನ್ನು ಆರೋಗ್ಯ ಇಲಾಖೆಗೆ? ಅವರು ವೀಕ್ ಆಗಿರ್ಬೋದು, ನಿಮಗೇನು ನರ ದೌರ್ಬಲ್ಯ ಇಲ್ವಲ್ಲ. ತಪ್ಪಿತಸ್ಥ ಅಂತ ಗೊತ್ತಾದ ಮೇಲೆ ಈ ಏಪ್ರಿಲ್ನಲ್ಲಿ ನಿಷೇಧ ಮಾಡಲಾಗಿದ್ದ ಈ ದ್ರಾವಣಕ್ಕೆ ಹೇಗೆ ಅನುಮತಿ ಕೊಟ್ರಿ ಅಂತ ವರದಿಗಾರರೆಲ್ಲೋ ಕೇಳಿದ್ದಾರೆ. ಸಚಿವರು ಅದಕ್ಕೆ ಅಸಹನೆ ವ್ಯಕ್ತಪಡಿಸಿದ್ದಾರೆ. ನೀವು ಅಸಹನೆ ವ್ಯಕ್ತಪಡಿಸಿದ್ರೆ ಪ್ರಯೋಜನ ಇಲ್ಲ. ಯಾಕಾಗಿದೆ ಮತ್ತು ಈ 5 ಮರ್ಡರ್ಗಳಿಗೆ ಯಾರು ಜವಾಬ್ದಾರಿ ಅಂತ ಹೇಳಿ, ಅಷ್ಟೇ ಸಾಕು. ನೀವು ಅಸಹನೆ ವ್ಯಕ್ತಪಡಿಸ್ಬಿಟ್ರೆ ನಮ್ಮ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಥರ ಇದು ಚರ್ಚೆಗೆ ಗ್ರಾಸ. ತಕ್ಷಣ ಅಪೋಸಿಷನ್ ವಜಾ ಮಾಡಿ ಅವ್ರನ್ನ. ಟೆಸ್ಟಿಗೆ ಕಳಿಸಿದ್ವಿ, ರಿಪೋರ್ಟ್ ಬಂದ ಮೇಲೆ ನಮಗೆ ಪಕ್ಕಾ ಗೊತ್ತಾಗ್ತದೆ. ಔಷಧಿಗಳು ಒಂದೊಂದು ಬ್ಯಾಚ್ ಬಂದಾಗ ಪ್ರತಿಯೊಂದು ಬ್ಯಾಚ್ನಲ್ಲಿನೂ ಕೂಡ ರ್ಯಾಂಡಮ್ ಸ್ಯಾಂಪಲ್ಸ್ ತಗೊಂಡು ಅದನ್ನು ಟೆಸ್ಟ್ ಮಾಡಿ ಆ ವರದಿ ಮೇಲೆನೆ ಅದನ್ನು ಉಪಯೋಗಕ್ಕೆ ಅದನ್ನು ಅಲೋ ಮಾಡ್ತಾರೆ. ಅವರು ಒಂದು ವೇಳೆ ಪ್ರಾಡಕ್ಟ್ನಲ್ಲಿ ಏನಾದರೂ ತಪ್ಪಿದೆ ಅಂತ ನಮ್ಗೆ ಕಂಡು ಬಂದರೆ ಡೆಫಿನೆಟ್ಲಿ ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ, ಮತ್ತು ಅವ್ರ ಮೇಲೆ ಕೇಸು ಕೂಡ ಬುಕ್ ಮಾಡ್ತೀವಿ. ಔಷಧಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಕೂಡ ಚೆಕ್ ಮಾಡಿ ಕೇಳಿದ್ದೀವಿ. ಡ್ರಗ್ ರೆಗ್ಯುಲೇಷನ್ಸ್ ತುಂಬ ಕಾಂಪ್ಲಿಕೇಟೆಡ್ ಇದೆ. ಆ್ಯಕ್ಟ್ ಕೂಡ, ಸೆಂಟ್ರಲ್ ಆ್ಯಕ್ಟ್ ಕೂಡ ಭಾಳ ವೀಕ್ ಇದೆ. ಈಗ 2ನೇ ರಿಪೋರ್ಟ್ ಅದನ್ನು ಕಳಿಸಿದ್ದೀವಿ, ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ಅಂತ. ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅದ್ರ ಮೇಲೆ ಕ್ರಮನೂ ಕೊಡ್ತೀವಿ. ಅಯ್ಯಪ್ಪ ಅದನ್ನೇ ಬೇಡಪ್ಪ, ಅದನ್ನೇ ಹೇಳ್ತಾ ಹೋದ್ರೆ ನೀವು ಹೇಳ್ತೀವಿ, ಆಮೇಲೆ ಎಲ್ಲ ಹೇಳ್ತೀವಿ. ಫಸ್ಟ್ ರಿಪೋರ್ಟ್ ಬರಲಿ.
ಬಳ್ಳಾರಿ ಆಸ್ಪತ್ರೆಯಲ್ಲಿ 5 ಜನ ಗರ್ಭಿಣಿ ತಾಯಂದಿರು ಸತ್ತಿದ್ದಾರೆ. ಕಳಪೆ ಗ್ಲೂಕೋಸ್ ಕೊಟ್ಟು, ಅಂದ್ರೆ ಲೂಟಿ ಹೊಡಿತಾ ಇರೋದು ಪ್ರೂವ್ ಆಗಿದೆಯಲ್ಲ. ಈಗ ಕಳಪೆ ಅಂತ ಹೇಳಿದ್ರೆ ಲಂಚ ತಗೊಂಡು ಔಷಧಿ ಸರಬರಾಜು ಮಾಡ್ಕೊಂಡಿರ್ತಾರೆ. ಕೋವಿಡ್ ಅಲ್ಲಿ ಚಾಮರಾಜನಗರದಲ್ಲಿ ಈ ಸಾವಿಗೆ ನ್ಯಾಯ ಯಾರು ಅಂತ ಕೇಳಿದ್ರಲ್ಲ ನೀವು, ಈ ಸಾವಿಗೆ ನ್ಯಾಯ ಯಾರು? ಇದಕ್ಕೆ ಉತ್ತರ ಕೊಡಿ. ಆ ಸಾವಿಗೆ ಜವಾಬ್ದಾರಿ ಯಾರನ್ನ ಫಿಕ್ಸ್ ಮಾಡ್ತೀರಾ? ಆಗಿನ ಸಾವಿಗೆ ನ್ಯಾಯಕ್ಕೆ ಯಾರೂ ಉತ್ತರ ಕೊಟ್ಟಿಲ್ಲ. ಹೌದು ಅವತ್ತು ಬಡ್ಕೊಂಡ್ವಿ. ಹೌದು ಅವತ್ತು ಕಾಂಗ್ರೆಸ್ ಅವ್ರು ನಮ್ಮ ಜೊತೆ ಸೇರ್ಕೊಂಡು ಬಡ್ಕೊಂಡ್ರು. ಏನು ಕಂಡುಕೊಂಡವ್ರನ್ನೆಲ್ಲ ಮನೆಗಳಿಗೂ ಕರ್ಕೊಂಡು ಹೋದ್ರು ರಥದ ಮೆರವಣಿಗೆ ಥರ. ಇವತ್ತು ಕೇಳ್ತೀವಿ, ಇವತ್ತು ಉತ್ತರ ಕೊಡಲ್ಲ. ಹೌದು ಅಲ್ಟಿಮೇಟ್ಲಿ ಜನ ಎಂಬುದು ಮತ ಹಾಕುವ ಯಂತ್ರಗಳು ಈ ಸ್ವಾರ್ಥಿಗಳಿಗೆ ಮತ್ತು ದುರುಳರಿಗೆ. ಇವರ ಹೆಸರು ನಮ್ಮ ದೇಶದ ರಾಜಕೀಯ ಪಕ್ಷಗಳು. ಈ ಕಚ್ಚಡ ಇದರಲ್ಲಿ ನಾವು ನಮಗೆ ತೋಚಿದಂತೆ ನಮ್ಮನ್ನು ಕಾಪಾಡ್ಕೊಂಡು ಬದುಕೋಬೇಕಷ್ಟೆ. ಆಲ್ ರೈಟ್. ನಿರ್ಜಲೀಕರಣ, ವಾಕರಿಕೆ, ವಾಂತಿ, ಅತಿಸಾರ ನಿಯಂತ್ರಿಸೋದಕ್ಕೆ ಇದನ್ನು ಬಳಸ್ತಾರಂತೆ. ಅದ್ಯಾವುದೋ MS ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ಸ್ ಕಂಪನಿ, ಯಾರೋ ಒಬ್ಬರು ಕಂಪನಿ ಅವ್ರದನ್ನು ಉತ್ಪಾದನೆ ಮಾಡ್ತಾರಂತೆ. ಕರ್ನಾಟಕ ವೈದ್ಯ ಸರಬರಾಜು ನಿಗಮಕ್ಕೆ ಇದನ್ನು ಕೊಡ್ತಾರಂತೆ ಅವರು. ಈ ಹಿಂದೆ ಅವರು ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದರಂತೆ ಈ ಕಂಪನಿ. ಈಗ ಮಿನಿಸ್ಟರ್ ಏನು ಹೇಳ್ತಾರೆ, ಅಯ್ಯೋ ಅದ್ಯಾರೋ ಹೆಲ್ತ್ ಕಮಿಷನರ್ ಆಫೀಸರ್ ಏನು ಹೇಳ್ತಾರೆ, ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಏನು ಕತ್ತೆ ಕಾಯ್ತಾ ಇದ್ರ ಬ್ಲ್ಯಾಕ್ ಲಿಸ್ಟ್ ಆಗಿದ್ದ ಕಂಪನಿ ವಾಪಸ್ ತಂದು ಕೊಟ್ಟಾಗ ಅದಕ್ಕೇನು ಹೇಳ್ತಾರೆ, ಅದಕ್ಕೊಂದು ಕಡ್ಡಿ ಇಟ್ಟಿರ್ತಾರೆ. ಅವ್ರು ಕೋರ್ಟ್ಗೆ ಹೋಗಿ ಕಡ್ಡಿ ಪರ್ಮಿಷನ್ ಇಟ್ಟರು. ತಗೊಂಡ್ರು. ಅವರು ಏಪ್ರಿಲ್ ತಿಂಗಳಲ್ಲಿ ರಾಜ್ಯದಲ್ಲಿ ಬಳಕೆಗೆ ಬಂದಾಯಿತು. ಅವರು ಇದಕ್ಕೆ ಹೋಗಿ ವರದಿ ಇತ್ತು ನಮಗೆ ದ್ರಾವಣ ಗುಣಮಟ್ಟ ಇಲ್ಲ ಅಂತ. ಆದರೆ ಅವರು ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರೀಸ್ಗೆ ಹೋಗ್ಬಿಟ್ಟು ಗುಣಮಟ್ಟದ ಬಗ್ಗೆ ಮತ್ತೆ ಸರ್ಟಿಫಿಕೇಟ್ ತಂದುಬಿಟ್ರು. ಹಾಗಾಗಿ ಅವ್ರದ್ದು ಬ್ಯಾಚ್ಗೆಲ್ಲ ನಾವು ಅನುಮತಿ ಕೊಟ್ಬಿಟ್ವಿ ಅಂತ ಬುರುಡೆ ಬಿಟ್ಕೊಂಡು ಒಬ್ಬರ ಮೇಲೊಬ್ಬರು. ಅವರ ಮನೆಯಲ್ಲಿ ಯಾಕೆ ಹೆಣ ಬಿತ್ತು, ನಿಮ್ಮ ಮನೇಲಿ ಬಿದ್ದಿದ್ದರೆ ಏನಾಗ್ತಿತ್ತು ಅಂತ ಯಾವನಾದರೂ ಒಬ್ಬ ಮುಖಾಮುಖಿ ಜಜ್ಬಿಟ್ಟು ಕೇಳ್ಬಿಡ್ಬೇಕಾಗಿತ್ತಲ್ಲಿ. ಇದೇ ಮಾತನ್ನು ನಾನು ಚಾಮರಾಜನಗರದಲ್ಲಿ ಅವತ್ತು ಆಕ್ಸಿಜನ್ ಸಪ್ಲೈನಲ್ಲಿ ಜನ ಸತ್ತಾಗಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀವಿ ಅದನ್ನು. ನಿಮ್ಮ ಸರ್ಕಾರಿ ಆಸ್ಪತ್ರೆಗಳ ಎಂಬ ಸಾವಿನ ಮನೆಗಳದು, ಎಕ್ಸೆಪ್ಟ್ 1 or 2 ಹಾಸ್ಪಿಟಲ್ಸ್ ಆರ್ ಫ್ಯೂ ಡಾಕ್ಟರ್ಸ್ ಆ ಆಸ್ಪತ್ರೆಗಳಲ್ಲಿ. ಅವ್ರನ್ನ ಹೊರತುಪಡಿಸಿ ಹೇಳೋಣ, ತೋರಿಸ್ತಾರೆ. ನೋ, ದೇ ಆರ್ ಸಿಂಪ್ಲಿ ಗುಡ್ ಪಾಪ. ಅವ್ರುಗಳು ಅವ್ರ ಕೈಲಿರೋ ಎಫರ್ಟ್ಸನ್ನು ಹಾಕಿ ಮಾಡ್ತಾರೆ. ಅದರ್ವೈಸ್ ಇಟ್ಸ್ ಎ ಡೆಡ್ ಆರ್ಗನೈಸೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಪ್ರೈವೇಟ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ನಾವು ಹೆಲ್ತ್ ಸೆಕ್ಟರ್ನ. ಕಂಪ್ಲೀಟ್ಲಿ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ. ಓಕೆ, ಉಳ್ಕೊಂಡಿರೋದು ಯಾವುದೋ ಅಲ್ಲೊಂದು ಇಲ್ಲೊಂದು ನಕ್ಷತ್ರದ ಥರ ಇದೆ ಅಷ್ಟೇ. ಅದನ್ನು ನಿಭಾಯಿಸಕ್ಕೆ ಅಷ್ಟೇ. ಅದನ್ನು ನಿಭಾಯಿಸೋಕ್ಕಾಗದೆ ಲೂಟಿ ಹೊಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾರೆ ಎಲ್ಲರೂ. ಇದು ಎಂಥದ್ದಿದು? ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು. ಸತ್ತವ್ರ ಮನೆಗೇನು ಹೇಳ್ತೀರಾ? ಹೇಳ್ರಯ್ಯ, ಹಾಳಾಗೋಗ್ಲಿ ನಿಮ್ಮ ಮನೆಗಳೆಲ್ಲ. ಏನು ತಿಂತೀರಿ ಎಲ್ಲರೂ? ಥೂ, ಒಂದು ರಾಜ್ಯ ಅಂತಂದರೆ ಒಂದು ಬೇಸಿಕ್ ಜವಾಬ್ದಾರಿ ಎಲ್ಲ ಕ್ಯಾಶುವಲ್ ಆಗೋಗಿದ್ದಾರೆ. ಯಾರು ಬೇಕಾದ್ರೂ ಸಾಯ್ಬೋದು, ಯಾರು ಬೇಕಾದ್ರೂ ಅದಕ್ಕೊಂದು ಬಿಸಾಕೋ, ಒಂದಷ್ಟು ಕಾಂಪನ್ಸೇಷನ್ ನೋಡ್ಕೊಳ್ಳೋ, ಅದು ಕ್ರಮ ತಗೊಳ್ಳೋ ಅವನ ಮೇಲೆ. ಏನು ಹೇಸಿಗೆ ತಿನ್ನೋ ಆತ್ರದಲ್ಲಿ ಏನೇನು ಆಗೋಗ್ತಿದೆಯೋ. ಥೂ ಥೂ ಥೂ. ಅವರೇನೋ ರಿಪೋರ್ಟ್ ತಗೊಂಡು ಬ್ಲ್ಯಾಕ್ ಲಿಸ್ಟಿಂದ ಆಚೆ ಬಂದರು ಸರ್. ಇವರು ಅವ್ರಿಗೆ ಕೊಡಬೇಕು ಅನ್ನೋದೇನಿತ್ತು ಸರ್? ಸಿ ಎಕ್ಸಾಕ್ಟ್ಲಿ. ನೋ, ಸ್ಟೇಟ್ ಶುಡ್ ಹ್ಯಾವ್ ಸೆಡ್ ಅವ್ರು ಬ್ಲ್ಯಾಕ್ ಲಿಸ್ಟಿಂದ ಆಚೆ ಬಂದಿದ್ದಾರೋ ಕೋರ್ಟಿಂದ ತಂದಿದ್ದಾರೋ, ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಮೆಡಿಸಿನ್. ತಗೋಬಾರ್ದು ನೀವು. ಕೆಲವು ಒಂದು ವೇಳೆ ಈಗ ಮತ್ತೆ ಏನಾದ್ರು ರಿಪೋರ್ಟಲ್ಲಿ ಬಂದರೆ, ನಾನು ಹೇಳ್ತಿರೋದು ನಂಗೆ ಗೊತ್ತಿಲ್ವಲ್ಲ, ಇನ್ನು ವರದಿ ಬರಬೇಕಲ್ಲ. ಅದು ಅದ್ಯಾವುದೋ ಒಂದು ಉತ್ಪಾದನೆ ಮಾಡಿರೋದಕ್ಕೆ ಆ ಕಂಪನಿ ಯಾರೋ ಮಾಡಿದ್ದಾರೆ, ಅವ್ರು ಮಾಡಿದಾರೋ ಮಾಡಿಲ್ವೋ, ಸರಿಗೆ ಮಾಡಿದಾರೋ ರಿಪೋರ್ಟಲ್ಲಿ ಬರಬೇಕೀಗ. ಅದು ಅಲ್ಲಿವರೆಗೂ ಐ ಕೆನಾಟ್ ಸೇ ಅವರೇ ಮಾಡಿದ್ದಾರೆ, ಇದೇ ಸರಿ ಇಲ್ಲ ಅಂತ ಹೇಳಕ್ಕೆ ಬರಲ್ವಲ್ಲ. ಈಗ ಬಂದರೆ ಆಗ ರಾಜ್ಯ ಸರ್ಕಾರದ, ಇನ್ಕ್ಲೂಡಿಂಗ್ ದಿ ಹೆಲ್ತ್ ಕಮಿಷನರ್ ಹೂ ಸ್ಪೋಕ್ ನೌ, ಹಿ ಶುಡ್ ಬಿಕಮ್ A1 ಆ್ಯಂಡ್ ವಿಷವನ್ನು ವಿಷಾನೇ ಕೊಟ್ಟಿರೋದು ನೀವು. ನಂಬರ್ 1. ನಂಬರ್ 2, ವಿಷವನ್ನು ಉಣಿಸಿದ ಪರಿಣಾಮ ಮರ್ಡರ್ ಅಕ್ಯೂಸ್ಡ್ ಆಗಿ ನಿಂತ್ಕೋಬೇಕು ಇವರೆಲ್ಲರೂ. ಮರ್ಡರ್ ಅಕ್ಯೂಸ್ಡ್ ಮಾಡಬೇಕು ಇವ್ರನ್ನ. A1 ಯಾರೋ ಒಬ್ಬ ಪಾರ್ಟಿ, A2 ಯಾರನ್ನೋ ಹಾಕ್ಬೇಕು, ಮರ್ಡರ್ ಮಾಡಬೇಕು ನೀವು ಅವ್ರನ್ನೆಲ್ಲ. ಚಾಮರಾಜನಗರದಲ್ಲಿ ಇದೇ ಹೇಳಿದ್ದು, ಇಟ್ ಶುಡ್ ಹ್ಯಾವ್ ಬಿನ್ ಎ ಮರ್ಡರ್ ಕೇಸ್ ಅಗೇನ್ಸ್ಟ್ ದಿ ಕನ್ಸರ್ನ್ಡ್ ಆಫೀಸರ್ಸ್ ಅವತ್ತು. ಆಗ ಆ ಆನಂದವಾಗಿ ಬಾಯೊಳಕ್ಕೆ ರಸಗುಲ್ಲ ಇಟ್ಕೊಂಡು ಡಾನ್ಸ್ ಮಾಡ್ತಾ ಇದ್ರಿ ಕಾಂಗ್ರೆಸ್ನವರು. ಅವತ್ತು ಚೆನ್ನಾಗಿತ್ತಾ ಅವತ್ತು? ಇವತ್ತು ಲಜ್ಗೆಟ್ಟವ್ರು ತಗೊಂಬಂದು ಬಾಣಂತನಕ್ಕೆ ಹೋಗಿದ್ದ ಹೆಣ್ಣಿನ ಮನಸ್ಥಿತಿ ಏನಿರುತ್ತೆ? ಜೀವನದಲ್ಲಿ ನಂದು ಮಗು ಆಗಿದೆ, ನನ್ನ ಜೀವನದ ಒಂದು ಘಟ್ಟ, ಅದು ಕನಸು ಕಟ್ಟಿದ್ದೆ, ದಾಟಿದ್ದೀನಿ,
ಇನ್ನು ಮಗು ಅಂಥೇಳಿ ಅದರ ಆರೈಕೆ ಪೋಷಣೆಗೆ ಅಲ್ಲಿ ಬಂದಿದ್ದಾರೆ ಪಾಪ, ಹೌದು, ಆ ಸ್ಟೇಜಲ್ಲಿ ಇರ್ತಾರೆ ತಾನೇ. ಅವ್ರಿಗೆ ನೀವು ಕಾಸಿರಲಿಲ್ಲ ಅಂತವ್ರು ನಿಮ್ಮ ಆಸ್ಪತ್ರೆಗೆ ಬಂದಿದ್ದಕ್ಕೆ ಈ ಥರದ್ದು ಏನಾದ್ರು ಔಷಧಿ ಕೊಟ್ಟಿದ್ದು ಅದೇ ಆಗಿದ್ರಿ, ಈಗ ನಿಮ್ಮನ್ನು ಏನು ಮಾಡಬೇಕು? ನಿಮ್ಮನ್ನು ಏನು ಮಾಡಬೇಕು ಹೇಳಿ? ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಕೋತೀರಲ್ಲ. ನಿಮ್ಮ ಮನೆಯಲ್ಲಿ ನಾಯಿ ಮರಿಗೆ ಆರೋಗ್ಯ ಕೆಟ್ಟರೆ ಇದಕ್ಕಿಂತ ಚೆನ್ನಾಗಿ ನೋಡ್ಕೋತೀರಲ್ರಪ್ಪ. ನಾಯಿ ಸಾಕಿರೋ ನಾಯಿಗೆ ಜ್ವರ ಬಂದರೆ ಇದಕ್ಕಿಂತ ಚೆನ್ನಾಗಿ ನೋಡ್ಕೋತೀರಲ್ರಪ್ಪ ನೀವು. ಅದಕ್ಕಿಂತ ಕೀಳಾಗ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಜನ, ಚಾಮರಾಜನಗರನೂ ಸೇರಿ ಹೇಳ್ತೀನಿ. ಥೂ 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 ಥೂ, ದರಿದ್ರ ಹುಟ್ಟಲೇಬಾರ್ದು ಇಂಥ ದೇಶಕ್ಕೆ. ಎಸ್, ಇನ್ನು ಶೀಘ್ರವೇ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ನಡೀಬಹುದು, ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆ ತರದ ನಿರ್ಣಯ ತೆಗೆದುಕೊಳ್ಳದೆ ಇರೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿರುವಂತೆ ಕಾಣಿಸ್ತಿದೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಸಚಿವರ ರಿಪೋರ್ಟ್ ಕಾರ್ಡ್ ಪಡೆದಿರುವ ಹೈಕಮಾಂಡ್ ನಾಯಕರು ಸಂಪುಟ ಪುನಾರಚನೆ ಬಗ್ಗೆ ಜನವರಿಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಸಚಿವ ಆರ್ಬಿ ತಿಮ್ಮಾಪುರ್ಗೆ ಕೋಕ್ ನೀಡುವ ವಿಚಾರ, ಮಾಜಿ ಮಂತ್ರಿ ನಾಗೇಂದ್ರರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಪ್ರತ್ಯೇಕ ತೀರ್ಮಾನ ಇಲ್ಲ, ಇದು ಕೂಡ ಜನವರಿಯಲ್ಲೇ ತೀರ್ಮಾನ ಆಗುತ್ತೆ. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಕೂಡ ಹೈಕಮಾಂಡ್ ಮುಂದೂಡಿದೆ. ಇದರ ಜೊತೆಗೆ ಇನ್ನಷ್ಟು ಕಾಲ ಡಿಕೆ ಶಿವಕುಮಾರ್ ಅವರನ್ನೇ ಮುಂದುವರಿಸಬೇಕಾ ಅಥವಾ ಬೇರೆ ಸಮರ್ಥರನ್ನ ಆಯ್ಕೆ ಮಾಡಬೇಕಾ ಎಂಬ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಇನ್ನು ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಈ ಮಧ್ಯೆ ಸಿಎಂ ಅಧ್ಯಕ್ಷ ಸ್ಥಾನದ ಯಾವುದೇ ಸ್ಥಾನ ಸಿಕ್ಕರೂ ಕೂಡ ಓಕೆ ಅಂತ ಸತೀಶ್ ಜಾರಕಿಹೊಳಿ ಅವರು ಆ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 15 ದಿನದಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ವಿನಯ್ ಕುಲಕರ್ಣಿ ಅವರು. ಇದು ಕ್ಯಾಬಿನೆಟ್ ಏನು ಚರ್ಚೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಚರ್ಚೆ ನಾವು ಮಾಡ್ತಾ ಇಲ್ಲ. ಈಗ ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನಾದ್ರೂ ತಗೊಳ್ತಾರೆ ಅನ್ನೋ ಸುದ್ದಿ ಸರ್ ತಗೋತೀವಿ, ನಾಟ್ ಇಮಿಡಿಯೇಟ್ಲಿ. ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ ಸಿಎಂ ಅಂತ ಕೂಡ ಭಾಳಷ್ಟು ಓಡಾಡಿತು, ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬೇಕು. ನನಗೆ ಅನ್ಸ್ಬಿಟ್ಟು ಈಗ ಒಂದು 15-20 ದಿನ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ನೋಡೋಣ ನಮ್ಮ ಹೈಕಮಾಂಡ್ ಏನು ಮಾಡ್ಬೇಕು ಡಿಸಿಷನ್ ಅಂತ ನೋಡೋಣ. ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಇಲ್ಲ, ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ. ನಾನು ಕೂಡ ಒಬ್ಬ ಆಕಾಂಕ್ಷಿನೇ. ಅವರು ಮಿನಿಸ್ಟರ್ ಅದರ ಟೀಕೆ ಅವರಿಗೆ ಆಕಾಂಕ್ಷಿಗಳಿಗೆ ನಿರಾಸೆ, ಬಾಕಿದವ್ರಿಗೆ ಟೆನ್ಷನ್. ಅಲ್ರಿ ರಿಪೋರ್ಟ್ ಕಾರ್ಡು ಏನ್ರಿ? ರಿಪೋರ್ಟ್ ಕಾರ್ಡ್ ಅಂದರೆ ಮಾನದಂಡ ಏನಿರ್ಬೋದು? ಅದಕ್ಕೆ ಪರ್ಫಾರ್ಮೆನ್ಸ್ ಆಗಿ ಚೆನ್ನಾಗಿ ಏನದು? ಅದೇ ಏನು ಮಾನದಂಡ? ಅಬಕಾರಿ ಇಲಾಖೆಯಲ್ಲಿ ಕಾಣಿಸಿದ್ದು ಮಾನದಂಡವೋ ಅಥವಾ ಈಗ ಆರೋಗ್ಯ ಇಲಾಖೆಯಲ್ಲಿ ಕಾಣಿಸಿರೋದೇ ಮಾನದಂಡನ? ಏನು ಮಾನದಂಡ ಅಂದರೆ ಏನು? ಅಥವಾ ಈಗ ಯಾವುದೋ ಗೃಹಲಕ್ಷ್ಮಿಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ ಸರಿಯಾಗಿಂತ ಆ ಮಂತ್ರಿ ಅದಕ್ಕೆ ಮಾನದಂಡಕ್ಕೆ ಬರ್ತಾರಾ? ಅಥವಾ ಯಾವುದೋ ಸಾರಿಗೆ ನೌಕರದೇನೋ ಸಮಸ್ಯೆ ಆಗಿದೆ ಅಂದರೆ ಹಂಗಾರೆ ಸಾರಿಗೆ ಮಂತ್ರಿ ಆ ಮಾನದಂಡದೊಳಗೆ ಬರ್ತಾರಾ? ಏನು ಮಾನದಂಡ ಅಂದರೆ ಹೇಗದು? ಪರಿಶಿಷ್ಟ ವರ್ಗದಲ್ಲಿ ಬಂತಲ್ಲ ಅದ್ರದ್ದು ಮಾನದಂಡನ? ಹಾಂ, ಬೋವಿದು ಕರೆಕ್ಟ್, ಎಕ್ಸಾಕ್ಟ್ಲಿ ಬೋವಿದು ಅದಾ ಮಾನದಂಡ. ಹೀಗೆ ವಾಟ್ ಈಸ್ ಇಟ್? ಮಾನದಂಡ ಅಂದರೆ ಏನು? ನಮಗೆ ಗೊತ್ತಿಲ್ಲದ ಮಾನದಂಡದ ಆಧಾರದಲ್ಲಿ ನೀವು ಮಾಡೋದಾದರೆ ಆ ಮಾನದಂಡಕ್ಕೆ ಮಾನ ಮರ್ಯಾದೆ ಏನಿರುತ್ತೆ? ಹೌದು, ಈ ಶಿಸ್ತನ್ನ ನಾವು ಹಿಂದಿನಿಂದಲೂ ರೂಢಿಸ್ಕೊಂಡ್ಬಂದಿದ್ದೀವಿ ಅಂತಾರೆ ಸರ್. ಅದು ಪಾಲನೆಗೆ ಬಂದಿದೆ ಸರ್. ಅವ್ರು ಜನಮೇಪಿ ಪಾಲನೆ ಮಾಡಿಲ್ಲ, ಸುಮ್ಮನೆ ಬುರುಡ ಬಿಟ್ಕೊಂಡು ಓಡಾಡ್ತಾರೆ ಅಷ್ಟೇ.